ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂಥ ವಿಚಾರ ಒಳ ಮೀಸಲಾತಿ. ಈ ಪ್ರತಿಭಟನೆಯಲ್ಲಿ ಮುಖ್ಯವಾಗಿ ನಿಮ್ಮ ಅಜೆಂಡಾ ಏನು? ಒಳ ಮೀಸಲಾತಿಯನ್ನು ವಿರೋಧಿಸುವಂತಹದ್ದು, ರೋಸ್ಟರ್ ಬಿಂದುವನ್ನು ಸರಿಪಡಿಸುವಂತಹದ್ದು. ನಿಮ್ಮ ಪ್ರಮುಖ ಬೇಡಿಕೆಗಳೇನು? ಯಾವ ಸಮುದಾಯಕ್ಕೆ ಅನ್ಯಾಯ ಆಗದಾಗೆ, ಈಗ ಸಾಕಷ್ಟು ಬಡ್ಜೆಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇರೋದರಿಂದ ಅದನ್ನು ಸರಿಯಾದ ದಾರಿಯಲ್ಲಿ ಬಳಕೆ ಮಾಡಿದರೆ ಮಾತ್ರ ಈ ಸಮುದಾಯಗಳ ಅಭಿವೃದ್ಧಿ ಆಗ್ತವೆ. ಮೀಸಲಾತಿಯಲ್ಲಿ ಇದ್ದು ಇಲ್ಲದೇ ಇರುವಂತಹ ಪರಿಸ್ಥಿತಿ, ಜೀವಂತ ಶವ ಆಗುವಂಥ ಪರಿಸ್ಥಿತಿ ಕಾಣ್ತಿವೆ. ಈ ಒಳ ಮೀಸಲಾತಿಯನ್ನು ನಾವು ತಿರಸ್ಕಾರ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀವಿ. ವೀಕ್ಷಕರೇ ನಮಸ್ಕಾರ. ಇದೀಗ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂಥ ವಿಚಾರ ಒಳ ಮೀಸಲಾತಿ. ಒಂದು ಪಂಗಡದವರು ಒಳ ಮೀಸಲಾತಿ ಜಾರಿಗೆ ಬರಬೇಕು ಅಂತ ಪ್ರತಿಭಟನೆ ಮಾಡಿದರೆ, ಇನ್ನೊಂದು ಪಂಗಡದವರು ಒಳ ಮೀಸಲಾತಿ ಜಾರಿಗೆ ಬರಬಾರ್ದು. ಯಾಕಂತ ಹೇಳಿದರೆ ಕೆಲವೊಂದು ಸಮುದಾಯಗಳಿಗೆ ಇದರಿಂದ ಅನ್ಯಾಯ ಆಗುತ್ತೆ ಅಂತ ಹೋರಾಟಗಳು ನಡೀತಾನೆ ಬರ್ತಾ ಇದೆ. ಅದರಲ್ಲೀಗ ಕೆಲವೊಂದು ಸಮುದಾಯ ಅನ್ಯಾಯ ಆಗುತ್ತೆ ಅಂತ ಹೇಳೋದ್ರಲ್ಲಿ ಮುಖ್ಯವಾಗಿ ಬರೋದು ಭೋವಿ ಸಮುದಾಯ ಇರ್ಬೋದು, ಕೊರ್ಚ ಇರ್ಬೋದು, ಲಂಬಾಣಿ ಇರ್ಬೋದು, ಬಂಜಾರ ಇರ್ಬೋದು. ಈ ಥರ ಅನೇಕ ಸಮುದಾಯಗಳಿಗೆ ಅನ್ಯಾಯವಾಗ್ತಾ ಇದ್ದಾಗ ಅದರ ಜೊತೆಗೆ ಬಲಪಂಕ್ತಿಯವರು ಕೂಡ ಇದಕ್ಕೆ ಒಳ ಮೀಸಲಾತಿ ಏನಿದೆ ಅದು ಜಾರಿಗೆ ಬರಬಾರದು ಅಂತ ಅವರು ಕೂಡ ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಹಾಗಿರುವಾಗ ಬೆಂಗಳೂರಿನಲ್ಲಿ ಇದೆ 24ರಂದು ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಹಾಗಿದ್ರೆ ಆ ಪ್ರತಿಭಟನೆಯ ಮೂಲ ಕಾರಣ ಏನು, ಅವರಲ್ಲಿ ಪ್ರಮುಖ ಬೇಡಿಕೆಗಳೇನು, ಇವೆಲ್ಲವನ್ನ ನಮಗೆ ತಿಳಿಸ್ಕೊಡಕ್ಕೆ ನಮ್ಮ ಜೊತೆಗೆ ಚಿತ್ರದುರ್ಗದ ಭೋವಿ ಪೀಠದ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರಿದ್ದಾರೆ. ಅವರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸ್ವಾಮೀಜಿಯವರೇ, ಮೊದಲನೇದಾಗಿ ಪ್ರತಿಭಟನೆ ಮಾಡಲು ಕಾರಣ ಏನು? ಒಳ ಮೀಸಲಾತಿ ಎನ್ನುವಂಥದ್ದು ಸುಪ್ರೀಂ ಕೋರ್ಟ್ ಆದೇಶದ ಈ ದಿನ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ, ಮಾಡಬೇಕು ಅಂತೇಳಿ. ಹೀಗಾಗಿ ಜಾರಿಗೆ ಕೂಡ ಕರ್ನಾಟಕ ಸರ್ಕಾರದಲ್ಲಿ ಆಗಿದೆ. ಪರಿಶಿಷ್ಟ ಜಾತಿಯಲ್ಲಿ ಪ್ರವರ್ಗ ಎ ಬಿ ಸಿ ಅಂತ ಮಾಡಿದೆ. ಹಾಗೆಯೇ 560 ಹುದ್ದೆಗಳನ್ನು ಸೃಜಿಸಲಾಗಿ ಅದರಲ್ಲಿ ಈಗಾಗಲೇ ತುಂಬಿಕೊಂಡಿದ್ದಾರೆ. ಸರಿಸುಮಾರು 500 ಹುದ್ದೆಗಳು ಪ್ರವರ್ಗ 1ಕ್ಕೆ ಮಾತ್ರ ಹೋಗಿರುವಂತಹದ್ದು. ಹಾಗಾಗಿ ಇದರ ಜೊತೆಯಲ್ಲಿ ಪ್ರವರ್ಗ ಸಿಗೆ ಶೂನ್ಯ ಉದ್ಯೋಗಗಳನ್ನು ತೋರಿಸಿದ್ದಾರೆ. ಇದು ಯಾವುದೇ ಕಾರಣಕ್ಕೆ ನಿಜವಾಗಿರುವಂತಹ ಸಾಮಾಜಿಕ ನ್ಯಾಯ ಆಗಲಿಕ್ಕೆ ಸಾಧ್ಯವಿಲ್ಲ. ಲೋಪದೋಷಗಳಿಂದ ಕೂಡಿರುವಂತಹ ಈ ಒಳ ಮೀಸಲಾತಿಯನ್ನು ನಾವು ತಿರಸ್ಕಾರ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಪ್ರತಿಭಟನೆಯಲ್ಲಿ ನಿಮ್ಮ ಪ್ರಮುಖ ಬೇಡಿಕೆಗಳೇನು? ಮೊದಲನೇದು, ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಒಳ ಮೀಸಲಾತಿ ಮಾಡಲೇಬೇಕೆನ್ನುವಂಥ ವಿಚಾರ ಇದ್ದರೆ ವೈಜ್ಞಾನಿಕವಾಗಿರುವಂತಹ ಚರ್ಚೆಗಳನ್ನು ಮಾಡಿ ಒಂದು ಎಕ್ಸ್ಪರ್ಟ್ಸ್ ಕಮಿಟಿಯನ್ನು ಮಾಡಿ 101 ಏನು ಪರಿಶಿಷ್ಟ ಜಾತಿಯ ಸಮುದಾಯಗಳಿವೆ ಅವರನ್ನು ಕರೆದುಬಿಟ್ಟು ಚರ್ಚಿಸಿಬಿಟ್ಟು ಯಾವ ಸಮುದಾಯಕ್ಕೆ ಅನ್ಯಾಯ ಆಗದಾಗೆ, ಹಾಗೆ ಈಗಾಗಲೇ ತೋರ್ಪಡಿಸಿರುವಂತಹ ರೋಸ್ಟರ್ ಬಿಂದು ಪ್ರವರ್ಗ ಸಿಗೆ 15 ಆಗ್ತಿರೋದ್ರಿಂದ ಸರಿಸುಮಾರು 2-3 ತಲೆಮಾರುಗಳಾದರೂ ಕೂಡ ಈ ಸಮುದಾಯಕ್ಕೆ ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ ಅತ್ಯಂತ ಘೋರವಾಗಿರುವಂಥ ಅನ್ಯಾಯ ಆಗುತ್ತೆ. ಇದನ್ನು ಸರಿಪಡಿಸುವ ಹಿನ್ನೆಲೆಯಲ್ಲಿ ಈ ಹಿಂದೆ ಹೇಗೆ ಪರಿಶಿಷ್ಟ ಜಾತಿಗಳಿಗೆ ಮೇಲ್ಪಂಕ್ತಿಯಾಗಿ ಬಿಂದು ಹೊಂದಿತ್ತು, ಹಾಗೆ ಈ ಸಮುದಾಯಗಳಿಗೆ ಪರಿಶಿಷ್ಟ ಜಾತಿ ಎ ಮತ್ತು ಬಿ ಮತ್ತು ಸಿಗೆ ಮೇಲ್ಪಂಕ್ತಿಯಾಗಿ 1, 2, 3 ಬಿಂದುಗಳನ್ನು ತೋರಿಸಿದರೆ ಮಾತ್ರ ಇದು ನ್ಯಾಯ ಆಗುತ್ತೆ. ಇಲ್ಲಾಂತಂದರೆ ಅತ್ಯಂತ ಅನ್ಯಾಯ ಆಗುವಂತಹ ಸಂದರ್ಭ ಈ ಮೇಲ್ನೋಟಕ್ಕೆ ಈಗಾಗಲೇ ಕಂಡು ಬಂದಿದೆ. ಜೊತೆಯಲ್ಲೇ ಈ ಸಮುದಾಯಗಳಿಗೆ ನ್ಯಾಯ ಕೊಡುವಂತಹ ನಿಟ್ಟಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಒಟ್ಟಾರೆ ಬಡ್ಜೆಟ್ನಲ್ಲಿ ಆ ಸಮುದಾಯದ ಅಭಿವೃದ್ಧಿಗೋಸ್ಕರ ಸಮುದಾಯದ ಜನಸಂಖ್ಯಾವಾರು ಬಡ್ಜೆಟನ್ನು ಕೂಡ ಪ್ರತ್ಯೇಕಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಈಗ ಬಡ್ಜೆಟಲ್ಲಾಗಿರ್ಬೋದು ಪರಿಶಿಷ್ಟ ಜಾತಿಗೆ ಒಂದಿಷ್ಟು ಅನುದಾನಗಳು ಅಂತ ಹೇಳ್ಬಿಟ್ಟು ಕೊಡ್ತಾರೆ, ಆದರೆ ಅದು ಅವರಿಗೆ ತಲುಪ್ತಿದೆಯಾ? ಅದ್ರ ಬಗ್ಗೆನೂ ನೀವು ಈ ಪ್ರತಿಭಟನೆಯಲ್ಲಿ ಏನಾದರೂ ಮುಖ್ಯ ಪಾತ್ರ ವಹಿಸ್ತಾ ಇದ್ದೀರಾ? ಇಲ್ಲ, ಮುಖ್ಯವಾಗಿ ರೋಸ್ಟರ್ ಬಿಂದುನೇ ಬಹಳ ಮುಖ್ಯ ಆಗಿರುವಂಥದ್ದು. ಹಾಗೂ SCP TSP ಯೋಜನೆಗಳು ಅದು ತಿರುವುಗೊಳಿಸಬಾರ್ದು, ಡೈವರ್ಟ್ ಮಾಡಬಾರ್ದು, ಅದೇ ಸಮುದಾಯಗಳಿಗೆ ಬಳಸ್ಕೊಳ್ಬೇಕು. ಈಗ ಸಾಕಷ್ಟು ಬಡ್ಜೆಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇರೋದರಿಂದ ಅದನ್ನು ಸರಿಯಾದ ದಾರಿಯಲ್ಲಿ ಬಳಕೆ ಮಾಡಿದರೆ ಮಾತ್ರ ಈ ಸಮುದಾಯಗಳ ಅಭಿವೃದ್ಧಿ ಆಗ್ತವೆ. ಈಗಾಗಲೇ ಅನೇಕ ಸಮುದಾಯಗಳ ಅಭಿವೃದ್ಧಿ ನಿಗಮ ಇರೋದರಿಂದ ತನ್ಮೂಲಕವಾಗಿ ಈ ಸಮುದಾಯಗಳ ಅಭಿವೃದ್ಧಿಗೆ ಮೀಸಲಿಡಬೇಕಾಗತ್ತೆ. ಮುಖ್ಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರೋಸ್ಟರ್ ಬಿಂದು ಆಗಿರುವಂತಹ ಲೋಪದೋಷವನ್ನು ಸರಿಪಡಿಸಿದರೆ ಮಾತ್ರ ಈ ಸಮುದಾಯಗಳು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂತಂದರೆ ಈ ಸಮುದಾಯಗಳು ಮೀಸಲಾತಿಯಲ್ಲಿ ಇದ್ದು ಇಲ್ಲದೇ ಇರುವಂತಹ ಪರಿಸ್ಥಿತಿ, ಜೀವಂತ ಶವ ಆಗುವಂಥ ಪರಿಸ್ಥಿತಿ ಕಾಣ್ತಿವೆ. ಹಾಗಾದರೆ ನೀವು ಹೇಳ್ತಿರೋದ್ರಲ್ಲಿ ರೋಸ್ಟರ್ ಬಿಂದು ಅಲ್ಲಿರುವಂತಹ ಲೋಪದೋಷಕ್ಕೆ ಅವರು ಪ್ರಮುಖವಾಗಿ ಯಾವ ರೀತಿಯಾಗಿ ಅದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಪರಿಶಿಷ್ಟ ಜಾತಿಯ ಮೊದಲಿದ್ದಾಗ ಬಿಂದು ಒಂದಿತ್ತು, ಹಾಗೆ ಈಗ ಪರಿಶಿಷ್ಟ ಜಾತಿಯ 3 ಭಾಗಗಳಾಗಿರೋದ್ರಿಂದ ಬಿಂದು
1, 2, 3 ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿಗೆ ಮಾತ್ರ ಮೀಸಲಿಟ್ಟರೆ ಅದು ನ್ಯಾಯಯುತವಾಗಿರುವಂತಹ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಈಗ ಬಲಗೈ ಸಮುದಾಯದವರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ? ಅವರು ಇದನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ನಮಗೆ ಸಪೋರ್ಟ್ ಮಾಡಿದ ಹಾಗೆ. ಈಗ ಅವರು ಪ್ರತಿಭಟನೆ ಕುರಿತಾಗಿ ಪ್ರತಿಭಟನೆ ಮಾಡ್ತೀರಿ ಅಂತ ಆಲ್ರೆಡಿ ನಿರ್ಧಾರ ಮಾಡಿದ್ದೀರಾ. ಬೃಹತ್ ಪ್ರತಿಭಟನೆ ನಡೀತಾ ಇದೆ ಫ್ರೀಡಮ್ ಪಾರ್ಕಲ್ಲಿ. ಈಗ ಅವ್ರ ಕಡೆಯಿಂದ ಏನಾದರೂ ನಿಮಗೆ ರೆಸ್ಪಾನ್ಸ್ ಬಂದಿದೆಯಾ? ನಾವು ನಿಮಗೆ ಬೆಂಬಲ ಕೊಡ್ತಾ ಇದ್ದೀವಿ ಅಥವಾ ಇಂಥ ದಿನ ನಾವು ಬರ್ತಾ ಇದ್ದೀವಿ, ನಿಮಗೆ ನಮ್ಮ ಕಡೆಯಿಂದ ಸಂಪೂರ್ಣ ಬೆಂಬಲ ಇರುತ್ತೆ ಅಂತ ಅವ್ರು ಯಾರಾದರೂ ನಿಮ್ಮನ್ನು ಮಾತಾಡಿಸಿದ್ದಾರಾ ಅಥವಾ ಕಾಂಟ್ಯಾಕ್ಟ್ ಮಾಡಿದ್ದಾರಾ? ಅನೇಕ ಸಮುದಾಯದ ಲೀಡರ್ಗಳು ನಮ್ಮ ಸಮುದಾಯದ ಲೀಡರ್ಗಳ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ. ಪ್ರವರ್ಗ ಬಿಯಲ್ಲಿ ನಾವು ಬರ್ತಾ ಇರೋದ್ರಿಂದ ನಾವು ಪ್ರತ್ಯೇಕವಾಗಿ, ಪ್ರವರ್ಗ ಸಿಯಲ್ಲಿ ಬರ್ತಿರೋದ್ರಿಂದ ನೀವು ಪ್ರತ್ಯೇಕವಾಗಿ ಮಾಡಿ, ಹಾಗೂ ಈ ಒಳ ಮೀಸಲಾತಿ ವಿಚಾರವನ್ನು ನಾವಂತರೂ ಒಪ್ಕೊಳ್ತಾ ಇಲ್ಲ, ಅದನ್ನು ನಿಮ್ಮ ಸಮುದಾಯಗಳು ಚರ್ಚಿಸಿ ನೀವು ತೀರ್ಮಾನವನ್ನು ಮಾಡಿ ಅಂತ ತಿಳಿಸಿದ್ದಾರೆ. ಇದೀಗ 27ನೇ ತಾರೀಕು ಅಂದರೆ ಅವರು ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ ಅವರು. ಅವಾಗ ಅದರಲ್ಲಿ ಈಗ ಇದೇನಾದರೂ ಸ್ಯಾಂಕ್ಷನ್ ಆದರೆ ಅಥವಾ ಇದು ಆಗದೆ ಇರಬಹುದು, ಆಗಬಹುದು, ಅದಾದಮೇಲೆ ನಿಮ್ಮ ಮುಂದಿನ ನಡೆ ಏನು? ಬಹುಶಃ ಸರ್ಕಾರ ಈ ಸಚಿವ ಸಂಪುಟದಲ್ಲಿ ಯಾವುದೇ ತೀರ್ಮಾನ ಮಾಡಲ್ಲ ಅಂತ ನಾನು ಭಾವಿಸ್ತೇನೆ. ಇದಕ್ಕೆ ತಜ್ಞರ ಸಮಿತಿಯನ್ನು ರಚಿಸ್ಬೋದು ಅಂತ ಭಾವಿಸ್ಕೊಂಡಿದ್ದೇನೆ. 27ರ ತೀರ್ಮಾನದ ಮೇಲೆ ಹೋರಾಟದ ತೀವ್ರತೆಯನ್ನು ಹೆಚ್ಚಿಸ್ತೇವೆ. ಈಗ ಜಾತಿಗಣತಿ ಆಗಿದೆ, ಜಾತಿಗಣತಿಯಲ್ಲಿ ತುಂಬ ಲೋಪದೋಷಗಳಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನೀವು ಕೂಡ ಹೇಳ್ತಾ ಇದ್ದೀರಾ. ಅದರಲ್ಲಿ ಈಗ ಲೋಪದೋಷಕ್ಕೆ ಪರಿಹಾರ ಏನು ಅಂತ ನೀವು ಅಂದ್ಕೊಂಡಿದ್ದೀರಾ? ಅಂದರೆ ಸರ್ಕಾರಕ್ಕೆ ನೀವು ಕೊಡುವಂಥ ಮನವಿ. ಕೇಂದ್ರ ಸರ್ಕಾರದ ಗಣತಿ ಆಗೋ ತನಕ ಇದನ್ನು ತಡೆ ಹಿಡಿದು ಕೇಂದ್ರ ಸರ್ಕಾರದ ಗಣತಿಯ ನಂತರದಲ್ಲಿ ಒಂದು ತುಲನಾತ್ಮಕ ಅಧ್ಯಯನ ಮಾಡಿದಾಗ ಮಾತ್ರ ಅದು ಒಂದು ಸರಿಯಾಗಿರೋಂಥ ಅಂಕಿಅಂಶ ಸಿಗ್ಬೋದು, ದತ್ತಾಂಶ ಸಿಗ್ಬೋದು ಅನ್ನೋಂಥ ಭಾವನೆ ಇದೆ. ಬಾಗಲಕೋಟೆಗೆ CM ಸಿದ್ದರಾಮಯ್ಯ ಇರ್ಬೋದು, DCM ಇರ್ಬೋದು, ನಿಮ್ಮನ್ನು ಭೇಟಿ ಆಗಕ್ಕೆ ಬಂದಿದ್ದರು. ನಿಮ್ಮನ್ನು ಭೇಟಿ ಆಗಕ್ಕೆ ಬಂದಾಗ ಅಲ್ಲೇನಾದರೂ ಮಾತುಕತೆ ಆಯಿತಾ ಇದ್ರ ಬಗ್ಗೆ ಆಗಿ? ಖಂಡಿತವಾಗ್ಲೂ ನಾವು ಮುಖ್ಯಮಂತ್ರಿಗಳ ಹತ್ರ ಹೋದರೂ ಕೂಡ, ಮುಖ್ಯಮಂತ್ರಿಗಳು ನಮ್ಮ ಹತ್ರ ಬಂದರೂ ಕೂಡ ನಮ್ಮದು ಯಾವಾಗಲೂ ಕೂಡ ಸಮಾಜದ ಪರವಾಗಿ ಸಮುದಾಯದ ಹಿತ ಮತ್ತು ಕ್ಷೇಮವನ್ನು ಬಯಸುವ ಮೊದಲನೇ ಅಜೆಂಡಾಗಳಿರ್ತವೆ. ಈ ವಿಚಾರವಾಗಿ ನಾವು ಚರ್ಚೆನೂ ಕೂಡ ಮಾಡಿದ್ವಿ. ಅವರು ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದಾಗೆ ನಾವು ಚರ್ಚೆಯನ್ನು ಮಾಡ್ತೇವೆ, ತೀರ್ಮಾನ ತೆಗೆದುಕೊಳ್ತೇವೆ ಅನ್ನೋಂತಹ ಭರವಸೆಯನ್ನು ನೀಡಿದ್ದಾರೆ. ಅವರ ಭರವಸೆ ಜೊತೆಗೇನೆ ಇದೀಗ ಸಚಿವ ಸಂಪುಟ ಆದಮೇಲೆ ಇದಕ್ಕೆ ನಿಮಗೆ ಒಂದು ಖಡಾಖಂಡಿತವಾದಂಥ ನಿರ್ಧಾರ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆಯಾ? ಬಹುಶಃ ಸಿಗಬಹುದು, ಸಿಗದೇ ಇರಬಹುದು. ನಾವು ಎರಡಕ್ಕೂ ತಯಾರಿದ್ದೀವಿ. ಅದಾದಮೇಲೆ ಮುಂದಿನ ನಿಮ್ಮ ನಿಲುವೇನು? ಹೋರಾಟದ ತೀವ್ರತೆ ಹೆಚ್ಚಿಸುವಂಥದ್ದು. ಅಂದರೆ ಹೋರಾಟದಲ್ಲಿ ಈಗ ನಾಡ್ದು ನೀವು 24ಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದೀರಾ. ಎಷ್ಟು ಜನ ಸೇರ್ಬೋದು, ಎಷ್ಟು ಸಾವಿರ ಜನ ಸೇರುವಂಥ ಒಂದು ಉದ್ದೇಶ ಇದೆ? ಸ್ವಯಂ ಪ್ರೇರಣೆಯಿಂದ ಜನ ಬರ್ತಾ ಇರೋದ್ರಿಂದ ಲಕ್ಷಾಂತರ ಜನ ಸೇರ್ಬೋದು ಅನ್ನೋಂತಹ ಒಂದು ಆಶಾಭಾವನೆ ಇದೆ. ಈ ಪ್ರತಿಭಟನೆಯಲ್ಲಿ ಮುಖ್ಯವಾಗಿ ನಿಮ್ಮ ಅಜೆಂಡಾ ಏನು? ಒಳ ಮೀಸಲಾತಿಯನ್ನು ವಿರೋಧಿಸುವಂತಹದ್ದು, ರೋಸ್ಟರ್ ಬಿಂದುವನ್ನು ಸರಿಪಡಿಸುವಂತಹದ್ದು, SCP TSP ಯೋಜನೆಗಳನ್ನು ಇದೇ ಸಮುದಾಯಕ್ಕೆ ಉಪಯೋಗಿಸುವಂತಹದ್ದು, ಹಾಗೂ ಶೆಡ್ಯೂಲ್ 9ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸುವ ಹಿನ್ನೆಲೆಯಲ್ಲಿ ಶೆಡ್ಯೂಲ್ 9ಗೆ ಹಾಕಲಿಕ್ಕೆ ಒತ್ತಾಯವನ್ನು ಮಾಡುವಂತಹದ್ದು ಪ್ರಮುಖ ಬೇಡಿಕೆಗಳಾಗಿದ್ದಾವೆ. ಕೊನೆಯದಾಗಿ ಇದೀಗ ಒಳ ಮೀಸಲಾತಿ ಜಾರಿಗೆ ಬಂದರೆ, ಜಾರಿಗೆ ಬರಬೇಕು ಅಂತ ಒಂದಿಷ್ಟು ಜನ ಹೋರಾಟ ಮಾಡ್ತಿದ್ರೆ, ನೀವು ಜಾರಿಗೆ ಬರಬಾರ್ದು ಅಂತ ಹೋರಾಟ ಮಾಡ್ತಾ ಇದ್ದೀರಾ. ಈಗ ಜಾರಿಗೆ ಬರದೇ ಇದ್ದರೆ ಒಂದಿಷ್ಟು ಜನ ಏಜ್ ಬಾರ್ ಆಗೋಗಿರುತ್ತೆ, ಅವರಿಗೆ ಸರ್ಕಾರದ ಒಂದು ಅನುಕೂಲ ಇರ್ಬೋದು, ಉದ್ಯೋಗ ಅವಕಾಶ ಇರ್ಬೋದು, ಅವರ ಕಡೆಗೆ ನಿಮ್ಮ ಒಂದು ಅಭಿಪ್ರಾಯ ಹೇಗೆ? ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೀರಾ? ಅವರಿಗೆ ಅನ್ಯಾಯ ಆಗದೆ ಇರುತ್ತಾರ? ಈ ಒತ್ತಾಯ ಅಥವಾ ಮನವಿ ಪತ್ರದಲ್ಲಿ ಈಗಿನ 50,000 ಉದ್ಯೋಗಗಳನ್ನು ಹಳೇ ಮೀಸಲಾತಿ ಪದ್ಧತಿಯಲ್ಲಿ ತುಂಬಿಕೊಳ್ಬೇಕಂತೇಳಿ ಸರ್ಕಾರ ಆದೇಶ ಮಾಡಿದೆ. ಅದನ್ನು ಸ್ವಾಗತ ಮಾಡಿದ್ವಿ. ಯುವಕರಿಗೆ ಔದ್ಯೋಗಿಕವಾಗಿ ಅನ್ಯಾಯ ಆಗ್ಬಾರ್ದು ಅಂತೇಳಿ ಈಗ ತೆಗೆದುಕೊಂಡಂತಹ ನಿರ್ಣಯಕ್ಕೆ ನಾವು ಸ್ವಾಗತವನ್ನು ಮಾಡಿದ್ದೇವೆ. ಥ್ಯಾಂಕ್ ಯು. ಇದೀಗ ಸ್ವಾಮೀಜಿಯವರ ಪ್ರತಿಯೊಂದು ಮಾತುಗಳನ್ನು ನೀವು 27ನೇ ತಾರೀಕು ನಡೆಯುವಂಥ ಈ ಸಚಿವ ಸಂಪುಟ ಸಭೆಯ ನಂತರವೇ ಇದಕ್ಕೆ ಒಂದು ಮುಖ್ಯ ನಿರ್ಧಾರ ಸಿಗುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ಇದಾಗಿತ್ತು ಒಳ ಮೀಸಲಾತಿ ವಿಶೇಷ. ಕ್ಯಾಮರಾಮ್ಯಾನ್ ಬಾಲರಾಜ್ ಜೊತೆ ಅಂಜಲಿ, ಬ್ಲೂಮ್ ಟಿವಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.